ಏನಿದು ಸಂಧಿವಾತ ಮಂಡಿನಲ್ಲಿ ಕಾಣಿಸ್ಕೊಳ್ಳೋದು ಅಂತ? ಮೋಸ್ಟ್ ಕಾಮನ್ ಪ್ರಾಬ್ಲಮ್ ಆಸ್ಟಿಯೋಆರ್ಥ್ರೈಟಿಸ್ ಆಗಿರುತ್ತೆ. ಎಕ್ಸಸೈಸ್ ಮಾಡಿದ್ರೆ ಆಸ್ಟಿಯೋಆರ್ಥ್ರೈಟಿಸ್ ಅಥವಾ ಮಂಡಿ ನೋವು ತುಂಬಾ ಜಾಸ್ತಿ ಆಗುತ್ತೆ. ಒಂದು ಫಿಸಿಯೋಥೆರಪಿಸ್ಟ್ ಹತ್ರ ಹೋದ್ರೆ ಅವ್ರು ಥರೋ ಎಕ್ಸಾಮಿನ್ ಮಾಡ್ತಾರೆ, ಫುಲ್ ಅಸೆಸ್ಮೆಂಟ್ ಮಾಡ್ತಾರೆ. ನಿಮಗೆ ಫಿಸಿಯೋಥೆರಪಿ ಅಷ್ಟು ಮುಖ್ಯನಾ ಈಗ ಮಂಡಿ ನೋವು ಅಂತ ಬರೋ ಪೇಷಂಟ್ಸ್ಗೆ? ಒಂದು ಒಂದು ಲೋಡ್ನ ತಗೋಬೇಕು ಅಂದ್ರೆ ಅದ್ರಲ್ಲಿ ಸ್ಟ್ರೆಂತ್ ಇರಬೇಕು. ಅಟ್ಲೀಸ್ಟ್ ಅದ್ರಲ್ಲಿ ಸರೌಂಡ್ ಇರೋ ಮಸಲ್ಸ್ ಅಟ್ಲೀಸ್ಟ್ ಸ್ಟ್ರೆಂತ್ ಇರಬೇಕು. ನೀವು ಮೂಳೆ ಡಾಕ್ಟರ್ ಹತ್ರ ಹೋಗ್ತೀರಾ, ಮೆಡಿಸಿನ್ ಹೇಳ್ಬೋದು ಅಥವಾ ಆಪರೇಷನ್ ಹೇಳ್ಬೋದು. ನಿಮಗೆ ಒಳ್ಳೇದು ಮಾಡೋಕ್ಕಿಂತ ಕೆಟ್ಟದ್ದು ಕೂಡ ಮಾಡಬಹುದು. ಜೈ ಶ್ರೀ ಗುರುದೇವ್. ಎಲ್ಲರಿಗೂ ನಮಸ್ಕಾರ. PGS MCH ಆರೋಗ್ಯವಾಣಿ, ನಿಮ್ಮ ಆರೋಗ್ಯ ನಮ್ಮ ಆದ್ಯತೆ ಕಾರ್ಯಕ್ರಮಕ್ಕೆ ಎಲ್ಲರಿಗೂ ಸ್ವಾಗತ. ನಾನು ಡಾಕ್ಟರ್ ಶಿಲ್ಪಾ, ಪ್ರೊಫೆಸರ್ ಫಿಸಿಯಾಲಜಿ ಡಿಪಾರ್ಟ್ಮೆಂಟ್. ನೋಡಿ ವೀಕ್ಷಕರೇ, ಈಗ ಪ್ರತಿದಿನ ನಮ್ಮ ಕೆಲಸದ ಭರದಲ್ಲಿ ಎಷ್ಟೋ ವಿಷಯಗಳನ್ನ ನಾವು ಹಾಗೆ ಗಮನಿಸೋಕೆ ಹೋಗೋದಿಲ್ಲ. ಅದರಲ್ಲೂ ನಮ್ಮ ಆರೋಗ್ಯದಲ್ಲಿ ಸಣ್ಣ ಪುಟ್ಟ ವ್ಯತ್ಯಾಸ ಆಗ್ತಾ ಇದ್ದಾಗ ಅದು ಸಣ್ಣ ಪುಟ್ಟದಲ್ವಾ ಅಂತ ಅದನ್ನ ಗಮನಕ್ಕೆ ತಗೊಳ್ಳೋದೇ ಇಲ್ಲ. ಈ ತರ ಹಲವಾರು ತೊಂದರೆಗಳು ಆರೋಗ್ಯದಲ್ಲಿ ವ್ಯತ್ಯಾಸ ಆಗೋದ್ರಲ್ಲಿ ಒಂದು ಈ ಮಂಡಿ ನೋವು ಕೂಡ ಆಗಿರ್ಬೋದು. ಈ ಮಂಡಿ ನೋವು ಕಾಣಿಸ್ಕೊಂಡಾಗ ಶುರುವಿನಲ್ಲಿ ಸ್ವಲ್ಪ ಕಡಿಮೆ ಇರುತ್ತೆ, ಕ್ರಮೇಣವಾಗಿ ಈ ಮಂಡಿ ನೋವು ಜಾಸ್ತಿ ಆಗ್ತಾನೂ ಹೋಗುತ್ತೆ. ಈ ಮಂಡಿ ನೋವು ತುಂಬಾ ಜಾಸ್ತಿ ಆಗೋವರೆಗೂ ನಾವು ಡಾಕ್ಟರ್ ಹತ್ರ ಹೋಗೋದೇ ಇಲ್ಲ. ಈ ಏನಕ್ಕೆ ಈ ಮಂಡಿ ನೋವು ಬರ್ಬೋದು? ಹಲವಾರು ಕಾರಣಗಳಿರುತ್ತೆ. ಅದರಲ್ಲಿ ಒಂದು ಸಾಮಾನ್ಯ ಅತಿ ಹೆಚ್ಚು ಮಂಡಿ ನೋವಿಗೆ ಕಾರಣವಾಗಿರುವಂಥದ್ದು ಅಂದ್ರೆ ಆಸ್ಟಿಯೋಆರ್ಥ್ರೈಟಿಸ್ ನೀ ಅಥವಾ ಅಸ್ಥಿ ಸಂಧಿವಾತ ಅಂತ ಕೂಡ ಕನ್ನಡದಲ್ಲಿ ಕರೀತಾರೆ. ಇದೇನಕ್ಕಾಗತ್ತೆ? ಈಗ ನಮ್ಮ ನೀ ಜಾಯಿಂಟ್ ಅಂದ್ರೆ ಮಂಡಿ ಹೇಗೆ ಆಗಿದೆ ಅನ್ನೋದನ್ನ ನೀವು ತಿಳ್ಕೊಂಡ್ರೆ ನಂತರ ಇದು ಏನಕ್ಕಾಗತ್ತೆ ಅನ್ನೋದು ಅರ್ಥ ಆಗುತ್ತೆ. ಈಗ ಮಂಡಿ ಹೇಗೆ ಫಾರ್ಮ್ ಆಗಿದೆ ಅಂದ್ರೆ ಮೇಲ್ಗಡೆ ಮತ್ತೆ ಕೆಳಗಡೆ ಎರಡು ಮೂಳೆಗಳಿರುತ್ತೆ. ಅದು ಎರಡು ಹಿಂಗೆ ಸೇರಿದಾಗಲೇ ಅಲ್ಲಿ ಜಾಯಿಂಟ್ ಅಂತ ಆಗೋದು. ಈ ಜಾಯಿಂಟ್ ನ ಮಧ್ಯೆ ಅಂದ್ರೆ ಈ ಎರಡು ಮೂಳೆಗಳ ಮಧ್ಯೆ ಹೇಗಿರುತ್ತೆ, ಈ ಜಾಯಿಂಟ್ ಅಲ್ಲಿ ಒಂದು ಕುಶನ್ ತರ ಇರುತ್ತೆ. ಈ ಕುಶನ್ ಏನಿರುತ್ತೆ ಅದು ಸವೆತ ಹೋದ ಹಾಗೆ ಈ ಮಂಡಿ ನೋವು ಕಾಣಿಸ್ಕೊಳ್ಳೋದಿಕ್ಕೆ ಶುರು ಆಗುತ್ತೆ. ಅದನ್ನ ಮಂಡಿ ಸವೆತ ಅಂತ ಕೂಡ ಹೇಳ್ತಾರೆ, ಅಥವಾ ಅಸ್ಥಿ ಸಂಧಿವಾತ ಅಂತ ಕೂಡ ಹೇಳ್ಬೋದು. ಈ ತರ ಮಂಡಿ ನೋವು ತುಂಬಾ ಜಾಸ್ತಿ ಆದಾಗ ಸಾಮಾನ್ಯವಾಗಿ ಮೂಳೆ ಡಾಕ್ಟರ್ ಹತ್ರ ಹೋಗಿ ತೋರಿಸ್ಕೊತೀವಿ. ಮೂಳೆ ಡಾಕ್ಟರ್ ಹತ್ರ ತೋರಿಸ್ಕೊಂಡಾಗ ಒಂದು ಅವರು ಮಾತ್ರೆಗಳಿಂದ ಈ ನೋವು ಕಡಿಮೆ ಆಗೋದಕ್ಕೆ ಚಿಕಿತ್ಸೆಯನ್ನ ಕೊಡ್ತಾರೆ, ಅಥವಾ ಆ ಮಂಡಿ ನೋವಿನ ಸ್ಟೇಜ್ ಅಥವಾ ಯಾವ ಹಂತಕ್ಕೆ ತಲುಪಿದೆ ಅನ್ನೋದನ್ನ ತಿಳ್ಕೊಂಡು ಅದಕ್ಕೆ ಆಪರೇಷನ್ ಬೇಕಂದ್ರೆ ಆಪರೇಷನ್ ಮಾಡಿಸಿ ಅಂತ ಹೇಳ್ತಾರೆ. ಅಥವಾ ಈ ಮಾತ್ರೆಗಳ ಜೊತೆ ನೀವು ಸ್ವಲ್ಪ ಫಿಸಿಯೋಥೆರಪಿ ತಗೊಳ್ಳಿ ಅಂತಾನು ಹೇಳ್ಬೋದು. ಈ ಫಿಸಿಯೋಥೆರಪಿ ಅಂತ ಬಂದಾಗ ಈಗ ಇವತ್ತಿನ ವಿಷಯಕ್ಕೆ ಬರೋಣ. ಈ ಫಿಸಿಯೋಥೆರಪಿ ನಿಜವಾಗ್ಲೂ ಈ ಮಂಡಿ ನೋವನ್ನ ಕಡಿಮೆ ಮಾಡುತ್ತಾ? ಅದರದೇ ಆದ ರೋಲ್ ಏನಾದ್ರೂ ಇದೆಯಾ ನಮ್ಮ ಮಂಡಿ ನೋವನ್ನ ಕಡಿಮೆ ಮಾಡೋದಕ್ಕೆ? ಅಥವಾ ಈ ತೊಂದರೆಯನ್ನ ಆದಷ್ಟು ಜಾಸ್ತಿ ಆಗದೆ ಇರೋ ಹಾಗೆ ತಡೆಯೋದಿಕ್ಕೆ ಈ ಫಿಸಿಯೋಥೆರಪಿಯಿಂದ ಏನಾದ್ರೂ ನಮಗೆ ಮಾಹಿತಿ ಸಿಗುತ್ತಾ ಅನ್ನೋದ್ರ ಬಗ್ಗೆ ತಿಳಿದುಕೊಳ್ಳೋದಿಕ್ಕೆ ಅಂತಾನೆ ಇವತ್ತು ನಾನು ನಿಮ್ಮ ಮುಂದೆ ನಮ್ಮ BGS ಮೆಡಿಕಲ್ ಕಾಲೇಜ್ ಹಾಸ್ಪಿಟಲ್ನ ಸೀನಿಯರ್ ಫಿಸಿಯೋಥೆರಪಿಸ್ಟ್ ಆದ ಮಿಸ್ ಸಿರಿ ಅವ್ರನ್ನ ಕರ್ಕೊಂಡು ಬಂದಿದ್ದೀನಿ. ನಮಸ್ಕಾರ ಮಿಸ್ ಸಿರಿ. BGS MCH ಆರೋಗ್ಯವಾಣಿ ಕಾರ್ಯಕ್ರಮಕ್ಕೆ ನಿಮಗೆ ಸ್ವಾಗತ. ಜೈ ಶ್ರೀ ಗುರುದೇವ್. ಜೈ ಶ್ರೀ ಗುರುದೇವ್. ನನ್ನ ಈ ಆರೋಗ್ಯವಾಣಿ ಕಾರ್ಯಕ್ರಮಕ್ಕೆ ಕರೆದಿದ್ದಕ್ಕೆ ಧನ್ಯವಾದಗಳು. ಹೇಳಿ ಮಿಸ್ ಸಿರಿ, ಈಗ ಫಿಸಿಯೋಥೆರಪಿ ಅಷ್ಟು ಮುಖ್ಯನಾ? ಈಗ ಮಂಡಿ ನೋವು ಅಂತ ಬರೋ ಪೇಷಂಟ್ಸ್ಗೆ ಫಿಸಿಯೋಥೆರಪಿ ಸಜೆಸ್ಟ್ ಮಾಡ್ತೀವಿ, ಮಾಡಿಸ್ಕೊಳ್ಳಿ ಅಂತ. ಇದ್ರ ಪಾತ್ರ ಏನು? ನೀವಾಗಲೇ ಹೇಳಿದಾಗೆ ನಾನು ನೋಡಿದೀವಿ, ನಮ್ಮಲ್ಲಿ ಬರೋ ಪೇಷಂಟ್ಸ್ ಎಲ್ಲ ಮಂಡಿ ನೋವು ಅಂತಾನೆ ಬರ್ತಾರೆ. ಅದ್ರಲ್ಲಿ ನೋಡಿದಾಗೆ ಮೋಸ್ಟ್ ಕಾಮನ್ ಪ್ರಾಬ್ಲಮ್ ಆಸ್ಟಿಯೋಆರ್ಥ್ರೈಟಿಸ್ ಆಗಿರುತ್ತೆ. ಸೊ ನಾವು ಡೈಲಿ ಇದ್ರಲ್ಲಿ ನೋಡಿದ್ರೆ ಆಸ್ಟಿಯೋಆರ್ಥ್ರೈಟಿಸ್ ಇಸ್ ವೆರಿ ಕಾಮನ್. ಈಗ ಅದಕ್ಕೆ ನಾವು ಫಿಸಿಯೋಥೆರಪಿ ಬೇಕೇ ಬೇಕಾಗುತ್ತೆ. ಬಿಕಾಸ್ ಒಂದು ಲೋಡ್ನ ತಗೋಬೇಕು ಅಂದ್ರೆ ಅದ್ರಲ್ಲಿ ಸ್ಟ್ರೆಂತ್ ಇರಬೇಕು. ಅಟ್ಲೀಸ್ಟ್ ಅದ್ರಲ್ಲಿ ಸರೌಂಡ್ ಇರೋ ಮಸಲ್ಸ್ ಅಟ್ಲೀಸ್ಟ್ ಸ್ಟ್ರೆಂತ್ ಇರಬೇಕು. ಆ ಸ್ಟ್ರೆಂತ್ ಮಾಡೋಕ್ಕೆ ನಮ್ಗೆ ಎಕ್ಸಸೈಸ್ ಬೇಕೇ ಬೇಕಾಗುತ್ತೆ. ನಾವು ಹೇಳ್ಕೊಡೋ ಎಕ್ಸಸೈಸಿಂದ ಆ ಮಸಲ್ ಸ್ಟ್ರೆಂತ್ ಆಗಿ ಮಂಡಿ ಮೇಲೆ ಲೋಡ್ ಕಡಿಮೆ ಮಾಡಿ ಅವ್ರು ಆರಾಮಾಗಿ ನಡೆಯೋಕ್ಕೆ ಅಥವಾ ಬೇರೆ ಏನೇ ಕೆಲಸ ಮಾಡೋಕ್ಕೂ ನಾವು ಸ್ವಲ್ಪ ಹೆಲ್ಪ್ ಮಾಡ್ಬೋದು. ಸೊ ಹಾಗಾದ್ರೆ ನೀವು ಹೇಳೋದು ಫಿಸಿಯೋಥೆರಪಿ ತಗೊಂಡ್ರೆ ಮಂಡಿ ನೋವಿನ ಪ್ರಮಾಣ ಕಡಿಮೆ ಆಗುತ್ತೆ, ಅವರು ಸರಾಗವಾಗಿ ಅವರ ಜೀವನನ ನಡೆಸೋದಿಕ್ಕೆ ತುಂಬಾ ಸಹಾಯ ಆಗತ್ತೆ ಅಂತ. ಹಾಗಾದ್ರೆ ಯಾವ್ಯಾವ ರೀತಿಯ ಟ್ರೀಟ್ಮೆಂಟ್ ನೀವು ಫಿಸಿಯೋಥೆರಪಿ ಕಡೆಯಿಂದ ಕೊಡ್ತೀರಾ ಈ ಆಸ್ಟಿಯೋಆರ್ಥ್ರೈಟಿಸ್ ಅಂದ್ರೆ ಸಂಧಿವಾತ ತೊಂದರೆ ಇರುವಂತಹ ಪೇಷಂಟ್ಗಳಿಗೆ?
ನಮ್ಮಲ್ಲಿ ತುಂಬಾ ಮೊಡಾಲಿಟೀಸ್ ಕೂಡ ಇದೆ. ಎಲೆಕ್ಟ್ರೋಥೆರಪಿ ಅಂತಾನು ಹೇಳ್ತೀವಿ, ಎಕ್ಸಸೈಸ್ ಥೆರಪಿ ಇದೆ. ಎಲೆಕ್ಟ್ರೋಥೆರಪಿಯಲ್ಲಿ ನೀವು ನೋಡಿದ್ರೆ ಒಂದು ಹಾಟ್ ಪ್ಯಾಕ್ ಇಂದ ಹಿಡಿದು ಮನೆಯಲ್ಲಿ ನಮ್ಮಲ್ಲಿ ರೀಸೆಂಟ್ ಅಡ್ವಾನ್ಸ್ಮೆಂಟ್ ಬಂದು IFT ಅಂತ ಇದೆ, ಅವ್ರ ಇಂಟರ್ಫರೆನ್ಷಿಯಲ್ ಥೆರಪಿ ಅಂತ ಕರಿತೀವಿ. ಅಲ್ಟ್ರಾಸೌಂಡ್ ಥೆರಪಿ ಇದೆ, ಶಾಕ್ ವೇವ್ ಥೆರಪಿ ಇದೆ. ಇದೆಲ್ಲ ಎಲೆಕ್ಟ್ರಿಕಲ್ ಮೊಡಾಲಿಟೀಸ್. ಇದು ಹಾಕೋದ್ರಿಂದ ಏನಾಗುತ್ತೆ, ಅವ್ರಿಗೆ ನೋವು ಕಡಿಮೆ ಆಗುತ್ತೆ. ನೆಕ್ಸ್ಟ್ ಹೋಗೋದು ಎಕ್ಸಸೈಸ್ಗೆ. ಎಕ್ಸಸೈಸ್ ಅಲ್ಲಿ ವಿಲ್ ಫೋಕಸ್ ಆನ್ ಮಸಲ್ ಸ್ಟ್ರೆಂತ್. ಆಗ್ಲೇ ಹೇಳಿದ್ನಲ್ಲ, ಒಂದು ಮಸಲ್ ಅಲ್ಲಿ ಮಾಂಸದಲ್ಲಿ ಶಕ್ತಿ ಇದ್ದಷ್ಟು ಮಂಡಿನೂ ಕಡಿಮೆ ಇರುತ್ತೆ. ಎಕ್ಸಸೈಸ್ ಥೆರಪಿಯಲ್ಲಿ ಮಂಡಿಯಲ್ಲಿ ಯಾವ್ಯಾವ ಥರ ಎಕ್ಸಸೈಸ್ ಮಾಡಿಸ್ಬೋದು ಎಲ್ಲ ಮಾಡಿಸಿ ಸ್ವಲ್ಪ ಸ್ಟ್ರೆಂತ್ ಬರ್ತಿದ್ದಂಗೆ ನೋವು ಕೂಡ ಕಡಿಮೆ ಆಗ್ತಾ ಹೋಗುತ್ತೆ. ಅದರಿಂದ ಅವರ ಡೈಲಿ ಆಕ್ಟಿವಿಟೀಸ್ ಏನೇನು ಮಾಡ್ತಿದ್ದಾರೆ ಅದೆಲ್ಲ ಆರಾಮಾಗಿ ಸಲೀಸಾಗಿ ಮಾಡ್ಕೊಂಡು ಹೋಗ್ಬೋದು ಅವರು. IFT ಅಂದ್ರೆ ಕರೆಂಟ್ ಅಂತ ಜನರಲ್ ಆಗಿ ಹೇಳ್ತಾರಲ್ಲ, ಅದೇನಾ? ಯೂಶಲಿ ಅದೇ ಫಿಸಿಯೋಥೆರಪಿ ಅಂದ್ರೇನೆ ಕರೆಂಟ್ ಅನ್ಕೊಂಡ್ಬಿಟ್ಟಿದ್ದಾರೆ. ಅದು ಬಿಟ್ಟು ಎಕ್ಸಸೈಸ್ ಇದೆ, ಬೇರೆ ಬೇರೆ ಮೊಡಾಲಿಟೀಸ್ ಇದೆ. ಎಕ್ಸಸೈಸ್ ಮತ್ತೆ ನಾವು ಜಾಯಿಂಟ್ ಮೊಬಿಲೈಸೇಷನ್ ಅಂತ ಹೇಳ್ತೀವಿ. ನಾವು ಖುದ್ದು ಒಂದು ಫಿಸಿಯೋಥೆರಪಿಸ್ಟ್ ಮ್ಯಾನ್ಯುಯಲಿ ಮಾಡೋದು, ಕೈಯಿಂದ ಮಾಡುವಂಥದ್ದು. ಅದು ಯಾರಿಗೂ ಗೊತ್ತಾಗಲ್ಲ. ಫಿಸಿಯೋಥೆರಪಿ ಅಂದ್ರೆ ಕರೆಂಟ್ ಅನ್ಕೊಂಡು ಕರೆಂಟ್ IFT ಆಗ್ತಾರೆ, ನೋವು ಹೋಗ್ಬಿಡುತ್ತೆ ಅನ್ಕೊಂಡಿರ್ತಾರೆ. ಬಟ್ ಎಕ್ಸಸೈಸ್ ಮಾಡೋದ್ರಿಂದನೇ ಅವ್ರಿಗೆ ಗೊತ್ತಾಗೋದು ಹೇಗೆ ಎಷ್ಟೆಲ್ಲ ಬೆನಿಫಿಟ್ಸ್ ಇದೆ ಎಕ್ಸಸೈಸಸ್ ಅಲ್ಲಿ ಅಂತ. ಎಕ್ಸಸೈಸ್ ಟ್ರೈನೇ ಮಾಡದೆ ಒಬ್ರೊಬ್ರು ಹೇಳ್ತಾರೆ ನಂಗೆ IFT ಹಾಕಿ ಸಾಕು, ನಂಗೆ ಪೇನ್ ಆಗುತ್ತೆ ಅಂತ. ಬಟ್ ವೆನ್ ದೇ ಡೂ ಎಕ್ಸಸೈಸ್ ಮಾಡಿ ನಾವು ತೋರಿಸಿದಾಗ, ನೆಕ್ಸ್ಟ್ ಅವ್ರು ಡೈಲಿ ಬರ್ತಾ ನಾವು ಎಕ್ಸಸೈಸ್ ಮಾಡಿಸಿದಾಗ ಅವ್ರು ಹೇಳ್ತಾರೆ ಎಕ್ಸಸೈಸ್ ಕೂಡ ವರ್ಕ್ ಆಗುತ್ತೆ ಅಂತ. ಫಿಸಿಯೋಥೆರಪಿ ಅಂದ್ರೆ ಬರೀ ಕರೆಂಟ್ ಅಷ್ಟೇ ಅಲ್ಲ, ಎಕ್ಸಸೈಸ್ ಇದೆ, ಅದನ್ನು ಜೊತೆನಲ್ಲಿ ಮಾಡಿದಾಗ ಅಷ್ಟೇ ಪೇನ್ ಕಡಿಮೆ ಆಗುತ್ತೆ, ನೋವು ಕಡಿಮೆ ಆಗುತ್ತೆ ಅಂತ. ಎಕ್ಸಸೈಸ್ ತುಂಬಾ ಇಂಪಾರ್ಟೆಂಟ್ ಅಂತ ಈಗ ನೀವು ಹೇಳಿದ್ರಿ. ಖಂಡಿತ. ಎಕ್ಸಸೈಸ್ ಹೇಗ್ ಮಾಡ್ಬೋದು ಈಗ ಮಂಡಿ ನೋವಿರುವಂತ ಪೇಷಂಟ್? ಅದನ್ನ ಸ್ವಲ್ಪ ಸಂಕ್ಷಿಪ್ತವಾಗಿ ಹೇಳೋಕ್ಕಾಗತ್ತಾ? ಖಂಡಿತ. ಏನಂದ್ರೆ ಇವಾಗ ಒಂದು ಮಂಡಿ ಒಂದು ಜಾಯಿಂಟ್ ಫಾರ್ಮ್ ಆಗಬೇಕು ಅಂದ್ರೆ ತುಂಬಾ ಸರೌಂಡಿಂಗ್ ಮಸಲ್ಸ್ ಇರುತ್ತೆ. ನಾವು ಕ್ವಾಡ್ರಿಸೆಪ್ಸ್ ಮಸಲ್ಸ್ ಅಂತ ಹೇಳ್ತೀವಿ, ಹ್ಯಾಮ್ಸ್ಟ್ರಿಂಗ್ ಮಸಲ್ ಅಂತಾನು ಹೇಳ್ತೀವಿ. ಕ್ವಾಡ್ರಿಸೆಪ್ಸ್ ಮಸಲ್ ಸ್ಟ್ರೆಂತ್ ಇರೋದ್ರಿಂದ ಏನಾಗುತ್ತೆ, ಸ್ಟ್ರೆಂತ್ ಎಲ್ಲ ಆ ಮಸಲ್ ತಗೊಳುತ್ತೆ, ಮಂಡಿ ಮೇಲೆ ಲೋಡ್ ಬೀಳಲ್ಲ. ಆ ಸ್ಟ್ರೆಂತ್ನಿಗೆ ನಾವು ಏನ್ ಮಾಡ್ಬೋದು ಅಂದ್ರೆ ಐಸೋಮೆಟ್ರಿಕ್ಸ್ ಆಫ್ ನೀ ಅಂತ ಕರಿತೀವಿ ನಾವು. ಐಸೋಮೆಟ್ರಿಕ್ಸ್ ಆಫ್ ನೀ ಅಂತ ಹೇಗೆ ಅಂತ ಅಂದ್ರೆ, ಒಂದು ಪೇಷಂಟ್ ನ ಮಲಗಿಸಿರ್ತೇವೆ, ಸುಪೈನ್ ಅಂತ ಹೇಳ್ತೀವಿ, ಲೈಂಗ್ ಅಲ್ಲಿ ಇರ್ತಾರೆ. ಅವ್ರ ಮಂಡಿ ಕೆಳಗಡೆ ಒಂದು ಟವಲ್ನ ರೋಲ್ ಮಾಡಿ ಮಂಡಿ ಕೆಳಗಡೆ ಇಡ್ತೀವಿ. ಅವ್ರು ಏನ್ ಮಾಡ್ಬೇಕು, ಆ ಮಂಡಿಯಿಂದ ಟವಲ್ನ ಪ್ರೆಸ್ ಮಾಡಬೇಕು. ಪ್ರೆಸ್ ಮಾಡಿ ಹೋಲ್ಡ್ ಮಾಡಿದಾಗ ಅದು ಮಸಲ್ ಆಕ್ಟಿವೇಟ್ ಆಗುತ್ತೆ. ಕ್ವಾಡ್ರಿಸೆಪ್ಸ್ ಮಸಲ್ ಆಕ್ಟಿವೇಟ್ ಆದಾಗ ಅದನ್ನ ಜಸ್ಟ್ ದೇ ಹ್ಯಾವ್ ಟು ಹೋಲ್ಡ್ ಮಾಡಿ ಇಟ್ಕೋಬೇಕು. ಒಂದು 10 ಸೆಕೆಂಡ್ ಹೋಲ್ಡ್ ಮಾಡಿ ರಿಲ್ಯಾಕ್ಸ್ ಮಾಡೋದ್ರಿಂದ ಒಂದು 10 ರೆಪಿಟೇಷನ್ಸ್ ಮಾಡಿದ್ರೆ ಸ್ಲೋಲಿ ಸ್ಟ್ರೆಂತ್ ಬಿಲ್ಡ್ ಆಗ್ತಾ ಹೋಗುತ್ತೆ. ನೆಕ್ಸ್ಟ್ ಹ್ಯಾಮ್ಸ್ಟ್ರಿಂಗ್ ಏನ್ ಮಾಡ್ತೀವಿ, ಸೇಮ್ ಟವಲ್ನ ರೋಲ್ನ ತೆಗೆದು ಹೀಲ್ ಕೆಳಗಡೆ ಇಡ್ತೀವಿ. ಸೇಮ್ ಎಕ್ಸಸೈಸ್ ಹೀಲಿಂದ ಪ್ರೆಸ್ ಮಾಡ್ತಾರೆ. ಹೀಲಿಂದ ಪ್ರೆಸ್ ಮಾಡಿದಾಗ ಹ್ಯಾಮ್ಸ್ಟ್ರಿಂಗ್ ಆಕ್ಟಿವೇಶನ್ ಆಗುತ್ತೆ. ಸೊ ಹ್ಯಾಮ್ಸ್ಟ್ರಿಂಗ್ ಆಕ್ಟಿವೇಟ್ ಆಗ್ತಿದ್ದಂಗೆ ಅದರಲ್ಲೂ ಐಸೋಮೆಟ್ರಿಕ್ ಸ್ಟ್ರೆಂತ್ ಜಾಸ್ತಿ ಆಗ್ತಾ ಹೋಗುತ್ತೆ. ಸೊ ಫಸ್ಟ್ ಎಕ್ಸಸೈಸ್ ಐಸೋಮೆಟ್ರಿಕ್ಸ್ ಆಫ್ ನೀ ಅಂತ ಹೇಳ್ಬೋದು. ಅದನ್ನ ಬಿಟ್ಟು ಬೇರೆ ನೀ ಎಕ್ಸ್ಟೆನ್ಷನ್, ವ್ಯಾಸ್ಟಸ್ ಮೀಡಿಯಾಲಿಸ್ ಆಬ್ಲಿಕ್ ಅಂತ ಒಂದು ಮಸಲ್ ಇದೆ. ಯೂಶಲಿ ಮಂಡಿ ನೋವು ಅಂತ ಬಂದ್ರೆ, ಆಸ್ಟಿಯೋಆರ್ಥ್ರೈಟಿಸ್ ಅಂತ ಬಂದ್ರೆ ಆ ಮಸಲ್ ಯೂಶಲಿ ವೀಕ್ ಆಗಿರುತ್ತೆ. ಸೊ ಆ ವೀಕ್ ಆಗಿರೋ ಮಸಲ್ನ ಸ್ಟ್ರೆಂತ್ ಮಾಡಿದಷ್ಟು ನೋವು ಕಡಿಮೆ ಆಗ್ತಾ ಹೋಗುತ್ತೆ. ವ್ಯಾಸ್ಟಸ್ ಮೀಡಿಯಾಲಿಸ್ ಆಬ್ಲಿಗಸ್ಗೆ ನಾವು ಏನ್ ಮಾಡ್ಬೋದು, ಅದು ಯೂಶಲಿ ನೀ ಎಕ್ಸ್ಟೆನ್ಷನ್ ಅಂತ ಹೇಳ್ತೀವಿ. ಎಕ್ಸ್ಟೆನ್ಷನ್ ಅಂದ್ರೆ ನೀ ಹೀಗಿರುತ್ತೆ, ಎಕ್ಸ್ಟೆಂಡ್ ಮಾಡೋದು, ಜಸ್ಟ್ ಸ್ಟ್ರೈಟ್ನಿಂಗ್ ನೀನ ಸ್ಟ್ರೈಟ್ ಮಾಡಿ ಇಟ್ಕೊಳ್ಳೋದು, ಅದಕ್ಕೆ ಹೆಲ್ಪ್ ಮಾಡುತ್ತೆ ಅದು. ಸೊ ಹೈ ಸಿಟ್ಟಿಂಗ್ ಹೇಗೆ ಅಂದ್ರೆ, ಅದು ಫಸ್ಟ್ ಒನ್ ನೀ ಎಕ್ಸ್ಟೆನ್ಷನ್ ಅಲ್ಲಿ ಪೇಷಂಟ್ ಹ್ಯಾಸ್ ಟು ಬಿ ಸ್ಟ್ರೈಟ್, ಹೀಗೆ ಕುತ್ಕೊಂಡಿರ್ಬೇಕು, ಬೆನ್ನೆಲ್ಲ ಬಗ್ಗಿರಬಾರ್ದು. ಇಟ್ ಹ್ಯಾಸ್ ಟು ಬಿ ಸ್ಟ್ರೈಟ್ ಆಗಿ ಕುತ್ಕೊಂಡು ದೆನ್ ದೇ ಹ್ಯಾವ್ ಟು ಎಕ್ಸ್ಟೆಂಡ್. ಹೇಗೆ ಎಕ್ಸ್ಟೆಂಡ್ ಮಾಡ್ತಾರೆ, ಹೀಗಿರೋ ಕಾಲ್ನ ಜಸ್ಟ್ ಮೇಲ್ ಮಾಡಿ ಇಟ್ಕೊಂತಾರೆ, ಬಟ್ ಬೆನ್ ಬಗ್ಬಾರ್ದು, ಬೆನ್ ಸ್ಟ್ರೈಟ್ ಆಗಿ ಇರಬೇಕು. ಅದು ಯಾವಾಗ ಸ್ಟ್ರೈಟ್ ಮಾಡಿ ಇಟ್ಕೊಂತಾರೆ, ದೇ ಹ್ಯಾವ್ ಟು ಹೋಲ್ಡ್, ಮತ್ತೆ 10 ಸೆಕೆಂಡ್ ಹೋಲ್ಡ್ ಮಾಡಿ ರಿಲ್ಯಾಕ್ಸ್ ಮಾಡೋದ್ರಿಂದ ನೀ ಎಕ್ಸ್ಟೆನ್ಷನ್ ಚೆನ್ನಾಗಾಗುತ್ತೆ. ಇದೊಂದು ನೀ ಎಕ್ಸ್ಟೆನ್ಷನ್ ಎಕ್ಸಸೈಸ್. ಇದನ್ನ ಬಿಟ್ಟು ರೇಂಜ್ ಆಫ್ ಮೋಷನ್ ಎಕ್ಸಸೈಸ್ ಕೂಡ ಇದೆ. ರೇಂಜ್ ಆಫ್ ಮೋಷನ್ ಎಕ್ಸಸೈಸಸ್ ಅಲ್ಲಿ ಏನ್ ಮಾಡ್ತಾರೆ ಅಂದ್ರೆ, ಸೇಮ್ ಮತ್ತೆ ಲೈಂಗ್ ಅಲ್ಲಿ ಮಲಗಿಸಿರ್ತೀವಿ. ರೇಂಜ್ ಆಫ್ ಮೋಷನ್ ಅಂದ್ರೆ ಮೂವ್ಮೆಂಟ್ ಮಾಡೋದು ಹೇಗೆ, ಮಂಡಿ ಮಡಿಸ್ತಾರೆ, ಸ್ಟ್ರೈಟ್ ಮಾಡ್ತಾರೆ, ಮಂಡಿ ಸ್ಟ್ರೈಟ್ ಮಡಿಸ್ತಾರೆ, ಸ್ಟ್ರೈಟ್ ಮಾಡ್ತಾರೆ. ಇದು ಮೂವ್ಮೆಂಟ್ಗೆ ಹೆಲ್ಪ್ ಮಾಡುತ್ತೆ. ಇದು ಬೇಸಿಕ್ ರೇಂಜ್ ಆಫ್ ಮೋಷನ್ ಎಕ್ಸಸೈಸ್. ಇದು ಬಿಟ್ಟು ತುಂಬಾ ಎಕ್ಸಸೈಸಸ್ ಇದೆ, ಬೇಸಿಕ್ ಆಗಿ ಇಷ್ಟು ಮಾಡಿಸ್ತೀವಿ. ಫಸ್ಟ್ ಟು ಸ್ಟಾರ್ಟ್ ಆಸ್ಟಿಯೋಆರ್ಥ್ರೈಟಿಸ್ಗೆ ಬೇಸಿಕ್ ಎಕ್ಸಸೈಸ್. ಯಾಕಂದ್ರೆ ಆಸ್ಟಿಯೋಆರ್ಥ್ರೈಟಿಸ್ಗೆ ಅಂದ್ರೆ ಸಂಧಿವಾತ, ಮಂಡಿನಲ್ಲಿ ಸಂಧಿವಾತ ತೊಂದರೆ ಇರುವಂತವ್ರು, ಒಂದು ಮಾಂಸಖಂಡಗಳಿಗೆ ಶಕ್ತಿ ಬರುವಂತದ್ದು ಅಂದ್ರೆ ಸ್ಟ್ರೆಂಥನಿಂಗ್ ಎಕ್ಸಸೈಸಸ್ ಒಂದು, ಎಕ್ಸ್ಟೆನ್ಷನ್ ಕಾಲನ್ನ ನೇರ ಮಾಡಿ ಹಿಡಿದಿಡುವಂಥದ್ದು ಅದೊಂದು ಎಕ್ಸಸೈಸು. ಅದು ಬಿಟ್ಟು ರೇಂಜ್ ಆಫ್ ಮೋಷನ್ ಅಂದ್ರೆ ಅವರ ಮೂವ್ಮೆಂಟ್ ಅಂದ್ರೆ ಎಲ್ಲಿ ಎಷ್ಟು ಮೂವ್ ಆಗುತ್ತೆ ಅದ್ರ ಇದನ್ನ ಕಂಟ್ರೋಲ್ ಅಲ್ಲಿ ಇಟ್ಕೊಳ್ಳುವಂತ ಎಕ್ಸಸೈಸ್. ಇದನ್ನೆಲ್ಲ ಮಾಡಿದಾಗ ಅವ್ರಿಗೆ ಸ್ಟ್ರೆಂಥನಿಂಗ್ ಚೆನ್ನಾಗತ್ತೆ. ಅವಾಗ ಸ್ವಲ್ಪ ಕ್ರಮೇಣವಾಗಿ ಪೇನ್ ಕಡಿಮೆ ಆಗುತ್ತೆ, ನೋವು ಕಡಿಮೆ ಆಗ್ತಾ ಹೋಗುತ್ತೆ, ಮಂಡಿ ನೋವು ಅಲ್ವಾ? ಹೌದು. ಹಾಗಾದ್ರೆ ಈ ಎಲ್ಲ ಎಕ್ಸಸೈಸು ನಮಗೆ ರೆಡಿಮೇಡ್ ಆಗಿ ಎಲ್ಲಾ ಕಡೆ ವಿಡಿಯೋಗಳಲ್ಲಿ ಸಿಕ್ಬಿಡುತ್ತೆ. ಈಗ ಇದಕ್ಕೆ ಫಿಸಿಯೋಥೆರಪಿಸ್ಟ್ ಹತ್ರ ಬಂದು ಹೇಳಿಸ್ಕೊಂಡು ನಾವು ಮಾಡ್ಬೇಕಾ? ವಿಡಿಯೋ ನೋಡ್ಕೊಂಡು ಮಾಡ್ಬಿಡ್ಬೋದಲ್ಲ ನಾವೇ ಮನೇಲಿ ಎಕ್ಸಸೈಸಸ್? ನಮ್ಮ ಹತ್ರ ಬರೋ ಪೇಷಂಟ್ ಅದನ್ನ ಈ ವಿಡಿಯೋದಲ್ಲಿ ಎಕ್ಸಸೈಸ್ ತೋರಿಸಿದ್ರೆ ನಾನು ಮಾಡ್ತಾ ಇದ್ದೀನಿ ಅಂತೆಲ್ಲ ಹೇಳ್ತಾರೆ.
ಬಟ್ ಅದಲ್ಲ, ಅವ್ರಿಗೆ ಒಬ್ರೊಬ್ರಿಗೂ ಒಂದೊಂಥರ ಕಂಡೀಷನ್ ಇರುತ್ತೆ. ನಿಮ್ಗೆ ಒಂದು ಬೇರೆ ಕಂಡೀಷನ್ ಇರುತ್ತೆ, ನಂಗೆ ಬೇರೆ ಕಂಡೀಷನ್. ನಂಗೆ ಮಸಲ್ ಸ್ಟ್ರೆಂತ್ ಇರ್ಬೋದು, ಬಟ್ ನಿಮ್ಗೆ ಇರಲ್ಲ. ಸೇಮ್ ಎಕ್ಸಸೈಸ್ ನಿಮ್ಗೆ ನನ್ಗೆ ಮಾಡಿಸಿದ್ರೆ ಏನು ಯೂಸ್? ಅದಕ್ಕೆ ಸೊ ಒಬ್ರೊಬ್ರು ಕಂಡೀಷನ್ ಮೇಲೆ ನಾವು ಪ್ಲಾನ್ ಮಾಡಬೇಕು. ನೀವು ಒಂದು ಫಿಸಿಯೋಥೆರಪಿಸ್ಟ್ ಹತ್ರ ಹೋದ್ರೆ ಅವ್ರು ಥರೋ ಎಕ್ಸಾಮಿನ್ ಮಾಡ್ತಾರೆ, ಫುಲ್ ಅಸೆಸ್ಮೆಂಟ್ ಮಾಡ್ತಾರೆ. ನಿಮಗೆ ಒಂದು ಮಂಡಿ ನೋವು ಅಂತ ಬಂದರೆ ಹಿಪ್ಪಿಂದ ಹಿಡಿದು ಆ್ಯಂಕಲ್ವರೆಗೂ ಎಲ್ಲ ಎಕ್ಸಾಮಿನ್ ಮಾಡ್ತಾರೆ. ಆ ಎಕ್ಸಾಮಿನ್ ಮಾಡೋ ಟೈಮಲ್ಲಿ ಅವ್ರಿಗೆ ಗೊತ್ತಾಗುತ್ತೆ ಯಾವ ಮಸಲ್ ಇಂಬ್ಯಾಲೆನ್ಸ್ ಇದೆ, ಯಾವ ಮಸಲ್ ವೀಕ್ ಇದೆ, ಯಾವ ಮಸಲ್ ಟೈಟ್ ಇದೆ, ಇವ್ರಿಗೆ ಏನು ಎಕ್ಸಸೈಸ್ ಮಾಡಿಸ್ಬೇಕು, ಅದನ್ನು ನಾವು ತಲೆಯಲ್ಲಿ ಇಟ್ಕೊಂಡು ಅವ್ರಿಗೆ ಅಂತಾನೆ ಒಂದು ಪ್ರೋಟೋಕಾಲ್ ಕ್ರಿಯೇಟ್ ಮಾಡ್ಕೋತೀವಿ. ಯೂಟ್ಯೂಬಲ್ಲಿ ಏನು ಎಲ್ಲರದು ಸೇಮ್ ಎಕ್ಸಸೈಸ್ ಇರುತ್ತೆ, ಅವ್ರು ಮಾಡಿದಷ್ಟು ಯೂಸ್ಲೆಸ್ ಆಗುತ್ತೆ ಅದು. ಸೊ ಇಟ್ಸ್ ಗುಡ್, ನೀವು ಒಂದು ಒಳ್ಳೆ ಫಿಸಿಯೋಥೆರಪಿಸ್ಟ್ ಹತ್ರ ಹೋಗಿ ಕನ್ಸಲ್ಟ್ ಮಾಡಿ ಅವ್ರು ಹೇಳ್ಕೊಡೋ ಎಕ್ಸಸೈಸಸ್ ಮಾಡಿದ್ರೆ ಇಟ್ ವಿಲ್ ಬಿ ಬೆನಿಫಿಷಿಯಲ್. ಅಂದರೆ ನಿಮ್ಗೆ ಸ್ವಲ್ಪ ಹೆಲ್ಪ್ ಆಗುತ್ತೆ. ಇವಾಗ ಒಂದೇ ಸೈಜ್ ಎಲ್ಲರಿಗೂ ಫಿಟ್ ಆಗಕ್ಕೆ ಚಾನ್ಸೇ ಇಲ್ಲ. ಅವ್ರಿಗೆ ತಕ್ಕಂತೆ ಯಾವ ಎಕ್ಸಸೈಸ್ ಸೂಟ್ ಆಗುತ್ತೆ ಅದನ್ನ ಸಜೆಷನ್ ತಗೊಂಡು ಅಡ್ವೈಸ್ ಮೂಲಕ ಫಾಲೋ ಮಾಡಿ ಎಕ್ಸಸೈಸ್ ಮಾಡಿದ್ರೆ ಅದರಿಂದ ಅವ್ರಿಗೆ ಬೆನಿಫಿಟ್ ಒಳ್ಳೇದಾಗತ್ತೆ. ಇಲ್ಲ ಅಂದ್ರೆ ಏನಾದ್ರು ಮತ್ತೆ ಪ್ರಾಬ್ಲಮ್ ಜಾಸ್ತಿ ಆಗೋ ಚಾನ್ಸಸ್ ಯೂಶಲಿ ಹೌದು. ಅದು ನಿಮ್ಗೆ ಒಳ್ಳೇದ್ ಮಾಡೋದಕ್ಕಿಂತ ಕೆಟ್ಟದ್ ಕೂಡ ಮಾಡಬಹುದು. ಯಾಕೆಂದ್ರೆ ಅವರು ಯಾವ್ದಾವ್ದೋ ಪೊಸಿಷನ್ ಅಲ್ಲಿ ಮಾಡ್ಬೋದು. ಯೂಟ್ಯೂಬ್ ಅಲ್ಲಿ ಒಂದು ಪೊಸಿಷನ್ ತೋರಿಸಿರ್ತಾರೆ, ಅವ್ರಿಗೆ ಗೊತ್ತಿಲ್ಲದೆ ಬೇರೆ ಪೊಸಿಷನ್ ಅಲ್ಲಿ ಮಾಡಿರ್ತಾರೆ. ಒಂಚೂರು ಇಂಬ್ಯಾಲೆನ್ಸ್ ಆದ್ರೂ ಯೂಸ್ಲೆಸ್ ಎಕ್ಸಸೈಸ್, ಅದು ವೇಸ್ಟ್ ಆಗುತ್ತೆ. ಸುಮ್ಮನೆ ಅವ್ರು ಟೈಮ್ ವೇಸ್ಟ್ ಮಾಡ್ಕೊಳ್ತಾರೆ ಹೊರತು ಅದರಿಂದ ಅವ್ರ ಬೆನಿಫಿಟ್ ಅಂತೂ ಆಗುತ್ತೆ. ಸೊ ನಿಮ್ಮ ಹತ್ರ ಬಂದಾಗ ಪೇಷಂಟ್ ನ ಫಸ್ಟ್ ಪರೀಕ್ಷೆ ಮಾಡಿ ಅವ್ರಿಗೆ ಈ ತೊಂದರೆ ಬಿಟ್ಟು ಬೇರೆ ಇನ್ನೇನಾದ್ರೂ ಇದೆಯಾ ಅಂತ ನೋಡಿ, ಅವ್ರಿಗೆ ಈ ತೊಂದರೆಗೆ ಯಾವ ತರ ಮಾಡ್ಬೇಕು ಅಥವಾ ಅದ್ರ ಜೊತೆ ಇನ್ನೇನೋ ಪ್ರಾಬ್ಲಮ್ ಇದ್ರೆ ಅದಕ್ಕೂ ಸೇರಿ ಯಾವ ತರ ಮಾಡ್ಬೇಕು ಅನ್ನೋದನ್ನ ಟ್ರೀಟ್ಮೆಂಟ್ ನೀವು ಅನಲೈಸ್ ಮಾಡಿ ಆಮೇಲೆ ಅದಕ್ಕೆ ತಕ್ಕಂತೆ ಎಕ್ಸಸೈಸ್ ಹೇಳ್ಕೊಡ್ತೀರಾ. ಹೌದು. ಇವಾಗ ನಮ್ಮಲ್ಲಿ ಒಬ್ರು ಬಂದಿದ್ರು, ಒಬ್ರಿಗೆ ಫ್ಲಾಟ್ ಫೂಟ್ ಅಂತ ಇರುತ್ತೆ. ಫ್ಲಾಟ್ ಫೂಟ್ ಅಲ್ಲಿ ಫೂಟ್ ಏನಿದೆ ನಮ್ದು ಆಂಕಲ್ ಫುಲ್ ಫ್ಲಾಟ್ ಆಗಿರುತ್ತೆ. ನಮ್ಗೆ ಯೂಶಲಿ ಆರ್ಚ್ ಇರಬೇಕು, ಅವ್ರಲ್ಲಿ ಫ್ಲಾಟ್ ಆಗಿರುತ್ತೆ. ಅದರಿಂದ ಏನಾಗುತ್ತೆ, ನೀ ಎಲ್ಲ ಚೆನ್ನಾಗಿ ಓವರ್ ಕಾಂಪನ್ಸೇಟ್ ಮಾಡ್ತೀವಿ ಅಂತಾರೆ. ಅಂದ್ರೆ ಬೇರೆ ಮಸಲ್ಸ್ ಎಲ್ಲ ಲೋಡ್ ತಗೊಂತಾ ಇದೆ. ಸೊ ಆ ಫ್ಲಾಟ್ ಫುಡ್ ಕರೆಕ್ಷನ್ ಮಾಡಿದ್ರೆ ಆಟೋಮೆಟಿಕಲಿ ನೀದು ಕಡಿಮೆ ಆಗಲೇಬೇಕು ಪೇನ್. ಸೊ ಫ್ಲಾಟ್ ಫುಡ್ ಕರೆಕ್ಷನ್ ನಿಮ್ ಯೂಟ್ಯೂಬಲ್ಲಿ ಅಂತ ಹೇಳ್ಕೊಡಲ್ಲ ಅಲ್ಲ. ಸೊ ಫ್ಲಾಟ್ ಫುಡ್ ಕರೆಕ್ಷನ್ ಒಂದು ಫಿಸಿಯೋಥೆರಪಿಸ್ಟ್ ಹತ್ರ ಹೋಗಿ ಅವ್ರ ಕರೆಕ್ಷನ್ ಎಲ್ಲರಿಗೂ ಇರುತ್ತೆ ಅಂತಾನು ನಾನು ಹೇಳಲ್ಲ. ಯಾರ್ಯಾರಿಗೆ ಇರುತ್ತೆ ಅವ್ರಿಗೆ ಅದೊಂದು ಎಕ್ಸಾಂಪಲ್ ನಾನು ಹೇಳ್ತಾ ಇರೋದು. ಒಂದು ಫ್ಲಾಟ್ ಫುಡ್ ಎಕ್ಸಾಂಪಲ್ ಇಟ್ಕೊಂಡು ಹಿಲ್ ಫೋಕಸ್ ಒಂದು ಎಕ್ಸಸೈಸ್ ಪ್ರೋಗ್ರಾಮ್ನ ಬಿಲ್ಡ್ ಮಾಡ್ತೀವಿ. ಈಗ ಈ ಆಸ್ಟಿಯೋಆರ್ಥರೈಟಿಸ್ ಅಥವಾ ಸಂಧಿವಾತ ಇದನ್ನ ಹೇಗಾದ್ರೂ ತಡೆಯೋದಿಕ್ಕಾಗತ್ತಾ? ಹೌದು. ಯೂಶಲಿ ಏನ್ ಅನ್ಕೊಂಡಿದ್ದಾರೆ, ನನಗೆ ವಯಸ್ಸಾಗ್ತಾ ಇದೆ, ಮಂಡಿ ಸವಿತಾ ಇದೆ, ಇದು ನನಗೆ ವಾಪಸ್ ಮಾಡೋಕ್ಕಾಗಲ್ಲ, ವಾಪಸ್ ಇದು ಪೇನ್ ಖಂಡಿತ ಹಿಂಗೆ ಇದ್ದೇ ಇರುತ್ತೆ ಲೈಫ್ ಲಾಂಗ್ ಅಂತೆಲ್ಲ ಅನ್ಕೊಂಡಿರ್ತಾರೆ. ಬಟ್ ನೀವು ಪೇನ್ ಸ್ಟಾರ್ಟ್ ಆಗ್ತಿದ್ದಂಗೆ ನೀವು ನೆಗ್ಲೆಕ್ಟ್ ಮಾಡಬಾರ್ದು. ನೆಗ್ಲೆಕ್ಟ್ ಮಾಡದೆ ಒಂದು ಫಿಸಿಯೋಥೆರಪಿಸ್ಟ್ ಅಥವಾ ಯಾರೇ ಒಂದು ಡಾಕ್ಟರ್ ಹತ್ರ ಹೋಗಿ ನೀವು ತೋರಿಸ್ಬಿಟ್ಟು ಅವ್ರು ಹೇಳ್ಕೊಡ್ತಾರೆ. ನಿಮಗೆ ಬೇಕಾ ಫಿಸಿಯೋಥೆರಪಿ ನೆಸೆಸಿಟಿ ಇದೆ ಅಂದರೆ ಎಕ್ಸಸೈಸ್ ಸ್ಟಾರ್ಟ್ ಮಾಡಲೇಬೇಕು ಆ ಟೈಮಲ್ಲಿ. ಸೊ ಎಕ್ಸಸೈಸ್ ಮಾಡೋದ್ರಿಂದ ಒಂಚೂರು ಪ್ರಿವೆನ್ಷನ್ ಆಗಬಹುದು. ಆಮೇಲೆ ನಿಮ್ಮ ಪೋಸ್ಚರ್ ಕರೆಕ್ಷನ್ ಮಾಡೋದ್ರಿಂದ ಒಂಚೂರು ಪ್ರಿವೆನ್ಷನ್ ಆಗ್ಬೋದು. ಹೇಗೆ ನಿಂತ್ಕೋತೀರಾ, ಆಮೇಲೆ ಹೇಗೆ ವಾಕಿಂಗ್ ಮಾಡ್ತೀರಾ. ತುಂಬಾ ಹೊತ್ತು ನಿಂತಿರ್ತೀರಾ, ತುಂಬಾ ಹೊತ್ತು ನಿಂತಿದಾಗಲೂ ಮಂಡಿ ಮೇಲೆ ಪ್ರೆಷರ್ ಬಿದ್ದೇ ಬೀಳುತ್ತೆ. ಸೊ ಆ ಟೈಮಲ್ಲಿ ಸ್ಟ್ಯಾಂಡಿಂಗ್ ಹೇಗೆ ಅವಾಯ್ಡ್ ಮಾಡ್ಕೊಂಡು ಸ್ವಲ್ಪ ಸಿಟ್ಟಿಂಗ್ ಮಾಡಿ ವಾಕಿಂಗ್ ಮಾಡಿ ಹೇಗೆ ಪ್ರಿವೆಂಟ್ ಮಾಡ್ಬೋದು ಅದನ್ನು ಒಂದು ಹೇಳ್ಕೊಡ್ಬೋದು. ಅದ್ಬಿಟ್ಟು ತೂಕ ಜಾಸ್ತಿ ಇದ್ದಾಗ ಯೂಶಲಿ ಮಂಡಿ ಮೇಲೆ ನೋವು ಭಾರ ಬಿದ್ದೇ ಬೀಳುತ್ತೆ, ಆಗ ಮಂಡಿ ನೋವು ಬಂದೇ ಬರುತ್ತೆ. ಸೊ ತೂಕ ಇಳಿಸೋಕ್ಕೆ ಟ್ರೈ ಮಾಡ್ತೀವಿ ನಾವು. ಅಂದ್ರೆ ಮಾಡೋದ್ರಿಂದ ಪ್ರಿವೆನ್ಷನ್, ನೀವು ಹೇಳಿದಾಗೆ ಪ್ರಿವೆಂಟ್ ಮಾಡೋದ್ರಿಂದ ಆ ಮಂಡಿ ನೋವು ಕೂಡ ಕಡಿಮೆ ಆಗುತ್ತೆ. ಸ್ಥೂಲಕಾಯ ಇದ್ರೂನು ಅಂದ್ರೆ ತುಂಬಾ ಒಬೀಸ್ ಇದ್ರೂನು ಅವ್ರಿಗೆ ಮಂಡಿ ನೋವು ಖಂಡಿತ ಆಗತ್ತೆ, ಬಂದೇ ಬರುತ್ತೆ. ಅಥವಾ ಅವರು ಸರಿಯಾಗಿ ಮಂಡಿನ ಉಪಯೋಗಿಸ್ಕೊಳ್ತಾ ಇರೋದು, ಅಂದ್ರೆ ಅತಿಯಾಗಿ ನಿಂತ್ಕೊಳ್ಳೋದು ಅಥವಾ ಅಬ್ನಾರ್ಮಲ್ ಪಾಸ್ಚರ್ ಅಲ್ಲಿ ತೂಕ ಎತ್ತದು, ಅದರಿಂದನೂ ಮಂಡಿ ನೋವೆಲ್ಲ ಬರೋ ಚಾನ್ಸಸ್ ಇರುತ್ತೆ. ಈಗ ಆಸ್ಟಿಯೋಆರ್ಥರೈಟಿಸ್ ನ ತಡೆಗಟ್ಟಬಹುದು ಅಂತ ಹೇಳಿದ್ರಿ. ಆದ್ರೆ ಕೆಲವು ಈ ತಪ್ಪು ಕಲ್ಪನೆಗಳು ಅಲ್ಲಲ್ಲಿ ಹರಿದಾಡ್ತಾ ಇರತ್ತೆ. ಅದರಲ್ಲಿ ಒಂದು ಕೆಲವರು ಹೇಳ್ತಾರೆ ಎಕ್ಸಸೈಸ್ ಮಾಡಿದ್ರೆ ಆಸ್ಟಿಯೋಆರ್ಥರೈಟಿಸ್ ಅಥವಾ ಮಂಡಿ ನೋವು ತುಂಬಾ ಜಾಸ್ತಿ ಆಗುತ್ತೆ, ಸೊ ಎಕ್ಸಸೈಸ್ ಮಾಡ್ಲೇಬಾರ್ದಪ್ಪ, ನೀನು ಆರಾಮಾಗಿ ರೆಸ್ಟ್ ತಗೋ ಅಂತ ಹೇಳ್ತಾರೆ. ಇದು ಎಷ್ಟರ ಮಟ್ಟಿಗೆ ಸರಿ? ಅವ್ರಿಗೆ ಏನ್ ಹೇಳಕ್ ಇಷ್ಟಪಡ್ತೀರಾ ಅಂತವ್ರಿಗೆ? ನೀವು ಹೇಳ್ದಾಗೆ ಪೇಷಂಟ್ ಕೂಡ ನಮ್ಮ ಹತ್ರ ಬರ್ತಾರೆ. ಇವಾಗ ನಮ್ಮ ಮಂಡಿ ನೋವಿದೆ, ನಂಗೆ ಇದು ಬೇಕಾ ಕಡಿಮೆ ಆಗಬೇಕು ಅಂತ ನಾವು ಹೇಳ್ತೀವಿ, ಸ್ವಲ್ಪ ಎಕ್ಸಸೈಸ್ ಮಾಡಿ, ನಾವೆಲ್ಲ ಎಕ್ಸ್ಪ್ಲೇನ್ ಕೂಡ ಮಾಡ್ತೀವಿ, ಈ ಥರ ಮಾಡಿದ್ರೆ ಹೀಗಾಗುತ್ತೆ ಅಂತ. ಬಟ್ ಅವರು ಎಕ್ಸಸೈಸ್ ಮಾಡಿದ್ರೆ ನೋವು ಜಾಸ್ತಿ ಆಗಿಬಿಡುತ್ತೆ ಅಂತ ಅಂದ್ಕೊಂಡು ಅವರು ರೆಸ್ಟ್ ಮಾಡೋಕ್ಕೆ ಟ್ರೈ ಮಾಡ್ತಾರೆ. ಯೂಶಲಿ ಇವಾಗ ನಾನು ನಿಮ್ಗೆ ಹೇಗೆ ಕರೆಕ್ಟಾಗಿ ಹೇಳಬೇಕು ಅಂದರೆ ಆಸ್ಟಿಯೋಆರ್ಥರೈಟಿಸಲ್ಲಿ 4 ಸ್ಟೇಜಸ್ ಇದೆ. ಆ 4 ಸ್ಟೇಜಸಲ್ಲಿ ಫಸ್ಟ್ 3 ಸ್ಟೇಜ್ ಏನಿದೆ ಆ ಟೈಮಲ್ಲಿ ಎಕ್ಸಸೈಸಸ್ ತುಂಬ ಬೇಕೇ ಬೇಕಾಗುತ್ತೆ. ಆ ಟೈಮಲ್ಲಿ ನೀವು ರೆಸ್ಟ್ ಮಾಡಿಬಿಡ್ತೀನಿ ಹಂಗೆ ಸರಿ ಹೋಗ್ಬಿಡುತ್ತೆ ಅಂದ್ಕೊಂಡ್ರೆ ಅದಾಗಲ್ಲ. ಎಕ್ಸಸೈಸ್ ನೀವು ಯಾವಾಗ ಸ್ವಲ್ಪ ನೀವು ಪುಷ್ ಕೊಡ್ತೀರಾ, ನೀವು ನಿಮ್ಮಲ್ಲಿ ಯಾವಾಗ ನೀವು ಸ್ಟ್ರೆಂತ್ ಹಾಕಿ ಎಕ್ಸಸೈಸ್ ಮಾಡ್ತೀರಾ, ಆವಾಗ ಸ್ವಲ್ಪ ಪೇನ್ ಕಡಿಮೆ ಆಗ್ತಾ ಹೋಗುತ್ತೆ.
ನೀವು ಅದನ್ನ ಬಿಟ್ಟು ನಾನು ರೆಸ್ಟ್ ಮಾಡೋದ್ರೇ ಹೋಗ್ಬಿಡುತ್ತೆ ಅನ್ಕೊಂಡ್ರೆ ಅದು ಸಾಧ್ಯ ಇಲ್ಲ. ಅದೇ ನೀವು 4th ಸ್ಟೇಜಲ್ಲಿ ನೋಡಿದ್ರೆ 4th ಸ್ಟೇಜಲ್ಲಿ ಆಲ್ರೆಡಿ ತುಂಬ ಡ್ಯಾಮೇಜ್ ಆಗಿರುತ್ತೆ. ನಿಮ್ಮ ಕಾರ್ಟಿಲೇಜ್ ಅಂತ ಏನು ಹೇಳ್ತೀವಿ ಅದು ತುಂಬ ಆಲ್ರೆಡಿ ಡ್ಯಾಮೇಜ್ ಆಗಿರುತ್ತೆ. ಆ ಟೈಮಲ್ಲಿ ರೆಸ್ಟ್ ಇದ್ರೆ ಒಳ್ಳೇದು. ಸ್ವಲ್ಪ ಹೀಲ್ ಆಗೋಕ್ಕೆ ಬೇಕಾಗುತ್ತೆ ಟೈಮು. ನೀವು ಆ ಟೈಮಲ್ಲಿ ಸ್ವಲ್ಪ ಎಕ್ಸಸೈಸ್ ಜಾಸ್ತಿ ಮಾಡಿದ್ರೂ ನೋವು ಜಾಸ್ತಿ ಆಗೋ ಚಾನ್ಸಸ್ ಕೂಡ ಇರುತ್ತೆ. ಸೊ ನೀವು ನೋಡ್ಕೋಬೇಕು ಯಾವ ಸ್ಟೇಜ್ ಇದೆ, ಆ ಸ್ಟೇಜ್ ತಕ್ಕಂಗೆ ನೀವು ಎಕ್ಸಸೈಸ್ ನೋಡ್ಕೊಂಡು ಮಾಡ್ಕೋಬೇಕಾಗುತ್ತೆ. ಹಾಗಾದ್ರೆ ಪೇಷಂಟಿನ ಸ್ಥಿತಿಗನುಗುಣವಾಗಿ ಅವರಲ್ಲಿ ಇರೋ ತೊಂದರೆ ಯಾವ ಹಂತದಲ್ಲಿದೆ ಅಂತ ತಿಳಿದು ಈ ತೊಂದರೆಗಳು ಬಿಟ್ಟು ಇನ್ಯಾವುದಾದ್ರೂ ತೊಂದರೆ ಇದೆಯಾ ಅಂತ ಎಲ್ಲಾನು ಚೆಕ್ ಮಾಡಿ ಆ ನಂತರ ಯಾವ ಎಕ್ಸಸೈಸ್ ಮಾಡಬೇಕು ಅಂತ ತಿಳ್ಕೊಂಡು ನಂತರ ಪೇಷಂಟ್ ಎಕ್ಸಸೈಸ್ ಮಾಡಬಹುದು. ಹೌದು, ಇಲ್ಲಿ ಬಂದು ಎಕ್ಸಸೈಸ್ ಮಾಡಿಸ್ಕೊಂಡು ಹೋದ್ಮೇಲೆ ಪದೇ ಪದೇ ಎಕ್ಸಸೈಸ್ ಮಾಡಕ್ ಇಲ್ಲೇ ಬರ್ಬೇಕಾಗತ್ತೆ ಅಥವಾ ಅವ್ರ ಮನೆಯಲ್ಲೂ ಮಾಡ್ಬೋದಾ? ಮನೆಯಲ್ಲೂ ಮಾಡಬಹುದು, ಬಟ್ ಪ್ರಾಪರ್ ಗೈಡೆನ್ಸ್ ಇರ್ಬೇಕಂದ್ರೆ ಆಗ್ಲೇ ಹೇಳಿದ್ನಲ್ಲ, ನಾವು ಏನು ಹೇಳ್ಕೊಟ್ಟಿರ್ತೀವಿ ಅದೇ ಪೊಸಿಷನ್ಸ್ ಅದೇ ಪೋಸ್ಚರ್ ಹಾಗೆ ಮಾಡಬೇಕಾಗುತ್ತೆ. ನೀವು ಬೇಕಾಬಿಟ್ಟು ಹೇಗೋ ಒಂದು ಮಾಡಿದ್ರೆ ಅದು ವರ್ಕ್ ಆಗಲ್ಲ. ಬಟ್ ಪೋಸ್ಚರ್ ಮತ್ತೆ ಪೊಸಿಷನ್ಸ್ ನೋಡ್ಕೊಂಡು ಮಾಡಿದ್ರೆ ಇಟ್ ಮೈಟ್ ವರ್ಕ್. ಹಾಗಾದ್ರೆ ನಿಮ್ಮ ಹತ್ರ ಬಂದು ಒಂದ್ಸಲ ಎಕ್ಸಸೈಸ್ ಯಾವ ತರ ಅಂತ ತೋರಿಸ್ಕೊಂಡು ಫಿಸಿಯೋ ಹತ್ರ ಹೋಗಿ ಹೇಳ್ಸ್ಕೊಂಡ್ ಮಾಡೋದು ಬೇರೆ ಇರುತ್ತೆ. ನೀವೇ ನೋಡ್ಕೊಂಡು ಬೇರೆ ಬೇರೆ ಕಡೆ ನೋಡ್ಕೊಂಡು ಮಾಡ್ಕೊಳ್ಳೋದು ಬೇರೆ. ಸೊ ಹೇಳಿಸ್ಕೊಂಡು ಅದ್ ಯಾವ ತರ ಮಾಡ್ಬೇಕು ಅಂತ ತಿಳ್ಕೊಂಡು ಸರಿಯಾದ ಕ್ರಮ ಅನುಸರಿಸಿದ್ರೆ ಪ್ರತಿ ಒಂದ್ಸಲ ಎಕ್ಸಸೈಸ್ಗೂ ಪ್ರತಿದಿನ ಬರಬೇಕು ಅಂತೇನಿಲ್ಲ. ನೀವು ಯಾವಾಗ ಕರಿತೀರ ಅವಾಗ ಬಂದ್ರೆ ಸಾಕು. ಮಿಕ್ಕಿದ ಟೈಮ್ ನಲ್ಲಿ ಅವ್ರ ಮನೆಯಲ್ಲೇ ಎಕ್ಸಸೈಸ್ ಮಾಡಿ ಫಾಲೋ ಅಪ್ ಅಂತಾನು ನಾವು ಕರಿತೀವಿ. ಯೂಶಲಿ ನಾವು 1-2-3 ಡೇಸ್ ಎಕ್ಸಸೈಸ್ ಮಾಡಿ ನೆಕ್ಸ್ಟ್ ನಾವು ಪ್ರೋಗ್ರೆಸ್ ಮಾಡ್ತೀವಿ. ಅವ್ರಿಗೇನಾದ್ರು ಡೈಲಿ ಬರಕ್ ಆಗಲ್ಲ ಅಂತ ವಿಲ್ ಟೆಲ್, ನೀವು ಮನೇಲಿ ಮಾಡಿ ಪರವಾಗಿಲ್ಲ, ಬಟ್ ಫಾಲೋ ಅಪ್ ಅಂತೂ ಬರಲೇಬೇಕಾಗುತ್ತೆ. ಸೇಮ್ ಎಕ್ಸಸೈಸಸ್ ನೀವು 1 ಮಂತ್ ಮಾಡ್ತೀನಿ ಅಂದ್ರು ದಟ್ ಆಲ್ಸೋ won't work. ಅದು ಕೂಡ ವರ್ಕ್ ಆಗಲ್ಲ. 1 ಮಂತ್ ಸೇಮ್ ಎಕ್ಸಸೈಸ್ ಸೇಮ್ ರೆಪಿಟೇಷನ್ ಅಡ್ಯಾಪ್ಟ್ ಆಗ್ಬಿಟ್ಟಿರುತ್ತೆ. ಸೊ ವಿ ಹ್ಯಾವ್ ಟು ಚೇಂಜ್, ಎಕ್ಸಸೈಸ್ನ ಚೇಂಜ್ ಮಾಡಬೇಕಾಗುತ್ತೆ. ಆಗ ನಾವು ಫಾಲೋ ಅಪ್ ಬರಲೇಬೇಕಾಗುತ್ತೆ. ಈಗ ತಿಳಿದಿರೋ ಹಾಗೆ ಆಸ್ಟಿಯೋಆರ್ಥ್ರೈಟಿಸ್ ಅಥವಾ ಸಂಧಿವಾತ, ಮಂಡಿನ ಸಂಧಿವಾತ ತೊಂದರೆ ಶುರು ಆಗೋದು ವಯಸ್ಸಾದಂತೆ ಕಾಲಕ್ರಮೇಣವಾಗಿ ಶುರು ಆಗತ್ತೆ. ಹಾಗಾದ್ರೆ ಇದು ವಯಸ್ಸಾದವರಲ್ಲಿ ಮಾತ್ರ ಕಾಣಿಸ್ಕೊಳ್ಳುವಂತ ತೊಂದರೆನಾ ಅಥವಾ ಚಿಕ್ಕ ವಯಸ್ಸಿನಲ್ಲೂ ಬರಬಹುದಾದಂತಹ ತೊಂದರೆನಾ ಇದು? ಖಂಡಿತ ಇಲ್ಲ. ಏಕೆಂದ್ರೆ ಇವಾಗ ನೀವು ಬರೀ ಏಜ್ ಜಾಸ್ತಿ ಆಗ್ತಿದ್ದಂಗೆ ಮಂಡಿ ಸೌತ ಜಾಸ್ತಿ ಆಗುತ್ತೆ ಅದೆಲ್ಲ ಅನ್ಕೊಂಡಿದ್ದಾರೆ, ಬಟ್ ಹಾಗಲ್ಲ. ಅದು ನಮ್ಮಲ್ಲಿ ಬಂದಿರೋ ಪ್ರಾಕ್ಟೀಸ್ನಲ್ಲಿ ನೋಡಿದ್ರ ಪ್ರಕಾರ ಒಂದು 40-45 ಇಯರ್ಸ್ಗೆ ಸ್ಟಾರ್ಟ್ ಆಗಿರುತ್ತೆ ಮಂಡಿ ನೋವು. ಅಟ್ಲೀಸ್ಟ್ ಸ್ಟೇಜ್ 1 ಅಟ್ಲೀಸ್ಟ್ ಸ್ಟಾರ್ಟ್ ಆಗಿರುತ್ತೆ. ಅದು ಅವರು ಏಜ್ ಆಗಿದೆ ಅಂತ ಅಲ್ಲ. ಆಗ್ಲೇ ಹೇಳಿದ್ದೀನಿ ನಾನು, ಲಾಂಗ್ ಸ್ಟ್ಯಾಂಡಿಂಗ್ ಮಾಡಿದಾಗ ಎಲ್ಲ ಪ್ರೆಷರ್ ಕೂಡ ನಿಮ್ಮ ಮಂಡಿ ಮೇಲೆ ಇರುತ್ತೆ. ಅದನ್ನ ಬಿಟ್ಟು ನೀವು ಇಂಪ್ರಾಪರ್ ಮೆಕ್ಯಾನಿಕ್ಸ್ ಅಂತ ಹೇಳ್ತೀವಿ. ಇಂಪ್ರಾಪರ್ ಮೆಕ್ಯಾನಿಕ್ಸ್ ಹೇಗೆ ಅಂತ ಅಂದರೆ, ನೀವು ತುಂಬ ಮೆಟ್ಲತ್ತದು ಇಳಿಯೋದು ಅದೊಂದು ಮಾಡ್ಬೋದು, ಅಥವಾ ಲಾಂಗ್ ಸ್ಟ್ಯಾಂಡಿಂಗ್ ಪೋಸ್ಚರ್ ಕೂಡ ಹೇಳಿದ್ದೀನಿ ಆಲ್ರೆಡಿ. ತುಂಬ ಪೋಸ್ಚರ್ ಸರಿ ಇಲ್ಲದೆ ಫ್ಲಾಟ್ ಫುಟ್ ಎಕ್ಸಾಂಪಲ್ ಕೂಡ ಕೊಟ್ಟಿದ್ದೀನಿ. ಪೋಸ್ಚರ್ ಒಂದು ಸರಿ ಇಲ್ಲದೆ ಮಂಡಿ ಮೇಲೆಲ್ಲ ಪ್ರೆಷರ್ ಬೀಳ್ತಾ ಇದೆ. ಸೊ ಅದರಿಂದನೂ ಆಗ್ಬೋದು. ಏಜ್ ಒಂದೇ ಮ್ಯಾಟ್ರ್ ಆಗಲ್ಲ, ಅಲ್ಲಿ ಅದರ್ ಮೆಕ್ಯಾನಿಕ್ಸ್ ಕೂಡ ಇರುತ್ತೆ. ಹಾಗಾದ್ರೆ 40 ವರ್ಷದ ಮೇಲೂ ಮಂಡಿ ಸವೆತದ ತೊಂದರೆ ಇರೋ ಚಾನ್ಸಸ್ ಇರುತ್ತೆ. ಹೌದು. ಓಕೆ ಮಿಸ್ ಸಿರಿ, ಈಗ ನಮ್ಮ ವೀಕ್ಷಕರಿಗೆ ನಿಮ್ಮ ಕಡೆಯಿಂದ ಟಿಪ್ಪಣಿಗಳೇನು? ನಮ್ಮ ಕಡೆಯಿಂದ ನಾವೇನು ಹೇಳ್ಬೋದು ಅಂದರೆ, ಆರೋಗ್ಯಕರ ಜೀವನ ಶೈಲಿನ ಅಳವಡಿಸ್ಕೋಬೇಕು. ಒಂದೇ ಕಡೆ ಕೂತಿರೋದಾದ್ರೆ ಸೆಡೆಂಟ್ರಿ ಲೈಫ್ ಸ್ಟೈಲ್, ಒಂದೇ ಕಡೆ ಕೂತ್ಕೊಂಡಿರೋದನ್ನೆಲ್ಲ ಮಾಡಬಾರ್ದು. ವ್ಯಾಯಾಮ ದಿನ ಮಾಡಬೇಕಾಗುತ್ತೆ. ಒಂದಿನ ಮಾಡೋದು ಬಿಡೋದು ಅದೆಲ್ಲ ಇರಬಾರ್ದು. ಡೈಲಿ ವ್ಯಾಯಾಮ ಮಾಡಿ. ಮತ್ತು ತೂಕನ ಸಮತೋಲನ ತುಂಬ ಹೆಚ್ಚಾಗಿ ಆಗದಿರೋ ಥರ ನೋಡ್ಕೋಬೇಕು. ಮಂಡಿ ಮೇಲೆ ಅನಾವಶ್ಯಕ ಒತ್ತಡಗಳನ್ನ ಬೀಳ್ದಿರೋ ಥರ ನೋಡ್ಕೋಬೇಕಾಗುತ್ತೆ. ಇಷ್ಟು ಮಾಡಿದ್ರೆ ನಾವು ಆಸ್ಟಿಯೋಆರ್ಥ್ರೈಟಿಸ್ ಅಥವಾ ಸಂಧಿವಾತದ ಪ್ರಮಾಣ ಹೆಚ್ಚಾಗೋದನ್ನ ಆದಷ್ಟು ತಡೆಗಟ್ಟಬಹುದು. ಹೌದು. ಓಕೆ, ನಿಮ್ಮ ಇಂಥ ಬ್ಯುಸಿ ಶೆಡ್ಯೂಲ್ ಅಂದ್ರೆ ನಿಮ್ಮ ಬಿಡುವಿಲ್ಲದ ವೇಳೆಯಲ್ಲಿ ನಮ್ಮ ವೀಕ್ಷಕರಿಗೋಸ್ಕರ ನೀವು ಸಮಯ ಮಾಡಿಕೊಂಡು ಬಂದು ಈ ಸರ್ವೇ ಸಾಮಾನ್ಯವಾದ ಮಂಡಿ ನೋವಿನ ತೊಂದರೆ ಬಗ್ಗೆ ನಮಗೆ ಸಂಕ್ಷಿಪ್ತವಾಗಿ ತಿಳಿಸಿ ಹೇಳಿದ್ದಕ್ಕೆ ನಿಮಗೆ ತುಂಬಾ ಧನ್ಯವಾದಗಳು ಮಿಸ್ಸಿರಿ. ಅಸ್ಥಿ ಸಂಧಿವಾತದಲ್ಲಿ ಫಿಸಿಯೋಥೆರಪಿಯ ಪ್ರಾಮುಖ್ಯತೆ ಬಗ್ಗೆ ಜನಕ್ಕೆ ತಿಳಿಸಿ ಹೇಳೋ ಅವಕಾಶ ಮಾಡಿಕೊಟ್ಟ BGS MCH ಆರೋಗ್ಯವಾಣಿಗೂ ಮತ್ತು ನಿಮಗೂ ಧನ್ಯವಾದಗಳು. ತಿಳ್ಕೊಂಡಲ್ಲ ವೀಕ್ಷಕರೇ, ಮಂಡಿ ಅಸ್ಥಿ ಸಂಧಿವಾತ ಅಂದ್ರೆ ಆಸ್ಟಿಯೋಆರ್ಥ್ರೈಟಿಸ್ ನೀ, ಮಂಡಿ ಸವೆತ ಅಂತ ಏನು ನಾವು ಜನರಲ್ ಆಗಿ ಕರಿತೀವಿ. ಈ ತೊಂದರೆ ಇದ್ದವರು ಫಿಸಿಯೋಥೆರಪಿ ಟ್ರೀಟ್ಮೆಂಟ್ನ ಪಡ್ಕೊಳ್ಳೇಬೇಕಾ? ಫಿಸಿಯೋಥೆರಪಿ ಅಂದ್ರೆ ಬರೀ ಕರೆಂಟ್ ಅಷ್ಟೇನಾ ಅಥವಾ ಅದು ಬಿಟ್ಟು ಬೇರೆ ಟ್ರೀಟ್ಮೆಂಟು ಫಿಸಿಯೋಥೆರಪಿನಲ್ಲಿ ಇದೆಯಾ? ಇದೆಲ್ಲದ್ರ ಬಗ್ಗೆ ಇವಾಗ ನಾವು ನಿಮಗೆ ಮಾಹಿತಿ ಹಂಚ್ಕೊಂಡಿದ್ದೀವಿ. ನಿಮಗೆ ಮಂಡಿ ನೋವು ಕಾಣಿಸ್ಕೊಳ್ತಿದ್ದಾಗೆ ಸರಿಯಾದ ಸಮಯದಲ್ಲಿ ಸರಿಯಾದ ಪ್ರೊಫೆಷ್ನಲ್ ಅಂದರೆ ಸರಿಯಾದ ಡಾಕ್ಟರ್ಸ್ನ ಮೀಟ್ ಮಾಡಿ ಅವರ ಕನ್ಸಲ್ಟೇಷನ್ ತಗೊಂಡು ಅವರು ಹೇಳಿದ ಎಲ್ಲ ವಿಧವಾದ ಟ್ರೀಟ್ಮೆಂಟ್ನ ಚಿಕಿತ್ಸೆಗಳನ್ನ ಪಾಲಿಸ್ಕೊಂಡು ಹೋದರೆ ನಿಮಗೆ ಈ ಮಂಡಿ ನೋವಿಂದ ನರಳೋದು ಕಡಿಮೆ ಆಗತ್ತೆ. ಇಂದು ನಾವು ನಿಮ್ಮೊಂದಿಗೆ ಹಂಚಿಕೊಂಡ ಮಾಹಿತಿ ಇಷ್ಟವಾಗಿದ್ದಲ್ಲಿ ಲೈಕ್ ಬಟನ್ ಕ್ಲಿಕ್ ಮಾಡಿ. ಈ ವಿಷಯನ ನಿಮ್ಮ ಆತ್ಮೀಯರೊಂದಿಗೆ ಹಂಚ್ಕೊಳ್ಳೋದಕ್ಕೆ ಶೇರ್ ಮಾಡಿ.
ನಿಮ್ಗೆ ಇದ್ರ ಬಗ್ಗೆ ಇನ್ನೂ ಏನಾದರೂ ಅನುಮಾನ ಅಥವಾ ಪ್ರಶ್ನೆಗಳಿದ್ರೆ ಕಮೆಂಟ್ ಸೆಕ್ಷನ್ನಲ್ಲಿ ಕಮೆಂಟ್ ಮಾಡಿ. ಇಂಥ ಹೆಚ್ಚು ಮಾಹಿತಿಯುಕ್ತ ವಿಷಯಗಳ ಬಗ್ಗೆ ತಿಳಿದುಕೊಳ್ಳೋದಕ್ಕೆ ನಮ್ಮ PGS ಮೆಡಿಕಲ್ ಕಾಲೇಜ್ ಹಾಸ್ಪಿಟಲ್ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಎಲ್ಲರಿಗೂ ನಮಸ್ಕಾರ. ಜೈ ಶ್ರೀ ಗುರುದೇವ್. If you enjoyed this video, don't forget to give it a thumbs up, share it with your friends, and hit that subscribe button for more exciting content.